ನಮಸ್ಕಾರ ನನ್ನ ಪ್ರಿಯ ಯೂಟ್ಯೂಬ್ ಕುಟುಂಬದವರೇ. ತುಂಬ ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಮೊದಲಿಗೆ ಇಷ್ಟು ದಿನ ಚಾನಲ್ ಆ್ಯಕ್ಟಿವ್ ಇಲ್ಲ ಅಂದರೂ ಕೂಡ ನನ್ನನ್ನು ಮರೆಯದೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸೊ ನಮ್ಮ ಸ್ಟೈಲಲ್ಲಿ ಹೇಳೋಣ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಎವನ್ ವ್ಲಾಗ್ ವಿತ್ ಅನು ಚಾನಲ್. ಹುರ್ರೇ! ಸೊ ನಿಮ್ಮ ಮೆಸೇಜಸ್ ಎಲ್ಲ, ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಬೇಕಾದ್ರೆ ತುಂಬಾ ಖುಷಿ ಆಗ್ತಾಯಿತ್ತು. ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತ ಕೇಳಿದ ಪ್ರತಿಯೊಂದು ಮೆಸೇಜ್ಗಳನ್ನ ನೋಡಿದ್ದೀನಿ. ಸೊ ಹಾಗಾಗಿ ಇನ್ನೇನಕ್ಕೆ ತಡ ಅಂತ ಮತ್ತೆ ಕಮ್ ಬ್ಯಾಕ್ ವೀಡಿಯೋ ಆಗಿದೆ. ಕೆಲವೊಂದು ಕಾರಣಗಳಿಂದ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ, ಆದರೆ ಈಗ ಮತ್ತೆ ಹೊಸ ಉತ್ಸಾಹದ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಇನ್ನು ಮುಂದೆ ಇನ್ಯಾವಾಗಲೂ ಮಧ್ಯ ಬ್ರೇಕ್ ತೊಗೊಳ್ತೇನೆ. ಸೊ ವೀಕ್ಲಿ 2 ವೀಡಿಯೋನ ಅಪ್ಲೋಡ್ ಮಾಡೋ ಪ್ಲ್ಯಾನ್ ಇದೆ. ಬ್ಯಾಕ್ಗ್ರೌಂಡಲ್ಲಿ ಯಾರೋ ನಗ್ತಾ ಇದ್ದಾರೆ, ಆದರೂ ಪ್ಲ್ಯಾನ್ ಇದೆ. ಸೊ ಅದನ್ನು ಮಾಡೋಣ. ಅದಕ್ಕೆ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ, ಇವತ್ತು ಬೇಸಿಗೆಯ ಫೇವ್ರೆಟ್ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಬನ್ನಿ. ಸೊ ಹೋಗೋಣ. ಎಲ್ಲರೂ ಸೀಟ್ ಬೆಲ್ಟ್ ಹಾಕೊಳ್ಳಿ. ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಹೋಗೋಣ. ಸೊ ಅದಕ್ಕೆ ಈಗಾಗಲೇ ಆಲ್ರೆಡಿ ನಾನು ಏನೆಲ್ಲ ರೆಸಿಪಿ ಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಆಲ್ರೆಡಿ ಇಲ್ಲೆಲ್ಲ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಈಗ ಮಾಡುವಂಥ ಮೆಥಡ್ ನೋಡೋಣ. ಫಸ್ಟು ಬಾಣಲಿಗೆ ಎಣ್ಣೆ, ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತಿದ್ದೀರಾ ಆ ಒಂದು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಿ. ಅದಕ್ಕೆ ಅದು ನೀಟಾಗಿ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ ಇದೆಲ್ಲ ಹಾಕಬೇಕಾಗುತ್ತೆ. ರೆಗ್ಯುಲರ್ ಒಗ್ಗರಣೆಗಳು ಈಸಿಯಾಗೆ ಮಾಡ್ಕೋಬೋದು, ತುಂಬ ಕಾಂಪ್ಲಿಕೇಟ್ ಏನೇನಿಲ್ಲ. ಸಾಸಿವೆಗಿಂತ ಫಸ್ಟೇನೆ ಕಡಲೆ ಬೀಜ ಹಾಕ್ಕೊಳ್ಳಿ. ಏನಕ್ಕೆ ಅಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಫಸ್ಟೇ ಸಾಸಿವೆ ಹಾಕಿದ್ರೆ ಅದು ಸ್ವಲ್ಪ ಸಿಯೋ ಅಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಕಡಲೆ ಬೀಜ ಆದಮೇಲೆ ಉದ್ದಿನಕಾಳು ಮತ್ತು ಕಡಲೆಬೇಳೆ, ಅದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸೊ ಅದು ನೀಟಾಗಿ ಫ್ರೈ ಆಗುತ್ತೆ. ಸೊ ಇದಾದಮೇಲೆ ಹಸಿಮೆಣ್ಸಿಕಾಯಿನ ಸ್ವಲ್ಪ ಅರ್ಲೇದಲ್ಲಿ ಸ್ಮ್ಯಾಶ್ ಮಾಡಿ ಅದರೊಳಗಡೆ ಇರೋ ಬೀಜ ಎಲ್ಲ ಹೊರಗಡೆ ಬರೋ ರೀತಿಯಲ್ಲಿ. ಅದಾದಮೇಲೆ ನೆಕ್ಸ್ಟ್ ಮಾವಿನಕಾಯಿನ ಸಣ್ಣದಾಗಿ ತುರಿದಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ಅದರ ಹುಳಿ ಏನಿರುತ್ತೆ ಅದು ಬಿಡ್ತಾ ಬರುತ್ತೆ, ಆವಾಗ ಚೆನ್ನಾಗಿ ಟೇಸ್ಟು ಹೊಂದ್ಕೊಳ್ಳುತ್ತೆ. ಇದಾದಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಯಾವಾಗಲೂ ಒಂದು ಟಿಪ್ ಏನಂದರೆ ಕರ್ಬೇವಿನ ಸೊಪ್ಪಿನ ಕಡ್ಡಿನೂ ಕೂಡ ಯೂಸ್ ಮಾಡಿ. ಕಡ್ಡಿನಲ್ಲಿ ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಇಂಗು, ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ. ನೀವು ಬೇಕಾದ್ರೆ ಮನೆಯಲ್ಲೇ ಮಾಡ್ಬೋದು, ಇಲ್ಲಾಂದರೆ ಹೊರಗಡೆ ಮಾಮೂಲಿ ಸಿಗುತ್ತೆ ತೊಗೊಬರ್ಬೋದು. ಈಸ್ಟ್ ಅನ್ನೋದಾದರೂ ಇರುತ್ತಲ್ಲ ಅದು. ಸೊ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ. ಸೊ ಇದಕ್ಕೊಂದು ಸ್ವಲ್ಪ ಇನ್ನೊಂದೇನೋ ಒಂದು ರೆಸಿಪಿ ಹಾಕ್ಬೋದು ಇದಕ್ಕೆ. ನಿಮಗೆ ಬೇಕಾದರೆ ಕಾಯಿ ತುರಿನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಅನ್ನ ಆದಮೇಲೆ ಅದನ್ನು ಸ್ವಲ್ಪ ಆರೋದಕ್ಕೆ ಬಿಟ್ಟಿರಿ. ಅದಾದಮೇಲೆ ನೀವು ಅದನ್ನು ಈ ಗೊಜ್ಜಲ್ಲಿ ಕಲಿಸಿದ್ರೆ ಆವಾಗ ಅದು ಉಡಿಯಾಗಿ ಬರುತ್ತೆ. ಬಿಸಿನಲ್ಲೇ ಕಲ್ಸೋಕೆ ಹೋದರೆ ಅದು ಮುದ್ದೆ ಥರ ಆಗಿಬಿಡುತ್ತೆ. ಸೊ ಈಗ ಆಲ್ರೆಡಿ ನಮ್ಮ ಮಾವಿನಕಾಯಿ ಚಿತ್ರಾನ್ನ ರೆಡಿ ಟು ಸರ್ವ್. ಇಷ್ಟೇ ಈಸಿ, ಆರಾಮಾಗೆ ಮಾಡ್ಕೊಬೋದು. ಯಾರು ಬೇಕಾದರೂ ಮಾಡ್ಬೋದು, ನೀವು ಬೇಕಾದ್ರೂ ಮಾಡ್ಬೋದು. ಸೊ ನೀವು ಯಾವ ಸ್ಟೈಲಲ್ಲಿ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಾನು ಕೂಡ ಕಲಿತಾ ಇದ್ದೀನಿ ನಿಮ್ಮೊಟ್ಟಿಗೆ ಸೇರಿ. ನನಗೂ ಕೂಡ ಹೊಸ ರೆಸಿಪಿಗಳು ಗೊತ್ತಾಗುತ್ತೆ. ನಿಮಗೇನಾದರೂ ಹೊಸ ರೀತಿಯಲ್ಲಿ ನೀವೇನಾದರೂ ಮಾಡೋದಿದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವೀಡಿಯೋ ನನಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಏನು ಮಾಡಬೇಕು ಗೊತ್ತಲ್ಲ. ಸೊ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಆರಾಮಾಗಿ ಡಿಸ್ಲೈಕ್ ಮಾಡಿ. ನೋ ವರೀಸ್. ಇನ್ನು ಹೆಚ್ಚೆಚ್ಚಾಗಿ ವೀಡಿಯೋನ ತಿಳ್ಕೊಂಡು ಇನ್ನು ಮತ್ತೆ ಬರ್ತಾ ಇರೋಣ. ಸೊ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಹೆಲ್ತಿ. ಬಾಯ್.